ಸುದೀಪ್ ಅವರೇ, ನಿಮ್ಮನ್ನ ರಾಜಕೀಯಕ್ಕೆ ತರಬೇಕು ಅಂತ ಬಹಳ ದಿನಗಳಿಂದ ಪ್ರಯತ್ನಗಳು ನಡೆಯುತ್ತಿವೆ. ನಾನು ಬಣ್ಣದ ಲೋಕದವನು ಸರ್. ಜನರ ಪ್ರೀತಿ ನನಗೆ ಸಿನಿಮಾದಲ್ಲೇ ಸಾಕಷ್ಟು ಸಿಗುತ್ತಿದೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಬೆಳವಣಿಗೆ ಸರ್ಕಾರದ ಕಡೆಯಿಂದ ಏನು ನಿರೀಕ್ಷೆ ಮಾಡುತ್ತಿದ್ದೀರಿ? ಸರ್, ನಮ್ಮಲ್ಲಿ ಪ್ರತಿಭೆಗಳಿಗೆ ಕಮ್ಮಿ ಇಲ್ಲ. ನಮಗೆ ನಿಮ್ಮಿಂದ ಯಾವುದೇ ನಿರೀಕ್ಷೆ ಇಲ್ಲ. ನೀವು ರಾಜಕೀಯ ಆದವರು, ಸ್ವಾರ್ಥಕ್ಕಾಗಿ ಕೆಲಸ ಮಾಡೋರು. ಪ್ಯಾನ್ ಇಂಡಿಯಾ ಸಿನಿಮಾಗಳ ಭರಾಟೆಯಲ್ಲಿ ನಮ್ಮ ಪ್ರಾದೇಶಿಕ ಮಲೆದು ಹೋಗುತ್ತಿವೆಯಾ? ಖಂಡಿತ ಇಲ್ಲ ಸರ್. ನಮ್ಮ ಮಣ್ಣಿನ ಕಥೆಗಳೇ ಇಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅತಿ ಹೆಚ್ಚು ಗೆಲ್ಲುತ್ತಿರುವುದು. ಯಾಕೆ? ಕಾಂತಾರ ಗೆಲ್ಲಿಲ್ವಾ? ಒಬ್ಬ ಸೂಪರ್ ಸ್ಟಾರ್ ನಟನಾಗಿ ಸಮಾಜದ ಮೇಲಿನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸುತ್ತಿದ್ದೀರಿ? ನಾವೇನ್ ಮಾಡಿದ್ರೂ ಕ್ಯಾಮೆರಾ ಕಣ್ಣು, ಜನರ ಕಣ್ಣು ನಮ್ಮ ಮೇಲಿರುತ್ತೆ. ಹಾಗಾಗಿ ನಮ್ಮ ಪ್ರತಿಯೊಂದು ನಡೆನುಡಿ ಯುವಜನತೆಗೆ ಮಾದರಿಯಾಗಿರಬೇಕು ಅನ್ನೋ ಎಚ್ಚರ ನನಗಾವತ್ತಿಗೂ ಇದೆ. ನಿಮಗೆ ರಾಜಕೀಯದವರಿಂದ ಯಾರಿಂದಲಾದ್ರೂ ಬೆದರಿಕೆ ಬಂದಿದೆಯೇ? ನಾನು ನನ್ನ ಮಗನಿಗೂ ಹೆದರಲ್ಲ ಸರ್. ಆ ರೀತಿ ಯಾವುದೇ ಬೆದರಿಕೆ ಹೆದರಿದ್ರೆ ನಾನು ಇಲ್ಲಿಯವರೆಗೂ ಬರ್ತಿದ್ನಾ ಸರ್? ಒಂದು ವೇಳೆ ಇನ್ಮುಂದೇನಾದ್ರೂ ಬೆದರಿಕೆ ಬಂದ್ರೆ ಏನ್ ಮಾಡ್ತೀರಾ? ಹಾಗೇನಾದ್ರೂ ಪ್ರಯತ್ನ ಪಟ್ರೆ ದರ್ಶನ್ ಮತ್ತೆ ನಾನು ಹೊಸ ಪಕ್ಷ ಕಟ್ಟುತ್ತೇವೆ ಸರ್. ಹಂಗಲ್ಲ ಸುದೀಪ, ನಾನು ಸುಮ್ನೆ ಕೇಳಿದೆ. ನನ್ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಡ. ಹಂಗೇನಿಲ್ಲ ಸರ್, ಹೇಳ್ಬೇಕು ಅನಿಸ್ತು, ಹೇಳ್ದೆ. ಪಕ್ಷ ಕಟ್ಟೋತೀನಿ ಅಂತ ಹೇಳಿದ್ರಿ. ದರ್ಶನ್ ನಿಮ್ ಜೊತೆಗೆ ನಿಲ್ತಾರ? ರಾಜಕೀಯಕ್ಕೆ ಬಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಸರ್. ಇವತ್ ನನ್ ಜೊತೆ ಇಲ್ಲ ಅಷ್ಟೇ, ಬಟ್ ಡೆಫಿನೆಟ್ಲಿ ನಾನ್ ಕರೆದ್ರೆ ಬಂದೇ ಬರ್ತಾರೆ. ಸುದೀಪ್, ನೀವು ಅಂದ ಹಾಗೆ ರಾಜಕೀಯಕ್ಕೆ ಬಂದು ಪಕ್ಷ ಕಟ್ಟಿ ಚುನಾವಣೆಯಲ್ಲಿ ಗೆದ್ದು ಬಂದು ಈ ರಾಜ್ಯಕ್ಕೆ ಯಾವ ರೀತಿ ನಿಮ್ಮ ಕೊಡುಗೆ ಕೊಡ್ತೀರಾ? ಗೆಲ್ಲೋ ಮುಂಚೆ ಪುಗಸಟ್ಟೆ ಭಾಗ್ಯ, ಅದು ಇದು ಹೇಳಿ ಜನರ ತಲೆಗೆ ಯಾಕೆ ಹುಳ ಬಿಡ್ಲಿಯಾ? ಸರಿ ಸುದೀಪ್, ಕೊನೆಯದಾಗಿ ಕರ್ನಾಟಕದ ಜನತೆಗೆ ಏನಾದ್ರೂ ಹೇಳ್ಬೇಕಾ? ಏನಿಲ್ಲ ಸರ್, ಅವರೆಲ್ಲ ತಿಳಿದವರು ಮುಂದಾದ್ರೂ ಸ್ವಲ್ಪ ಯೋಚನೆ ಮಾಡಿ ವೋಟ್ ಹಾಕ್ಲಿ. ಆಗ್ಲಾದ್ರೂ ಒಳ್ಳೆ ಸರ್ಕಾರ ಬರ್ಲಿ ಅಂತ ನನ್ನ ಆಸೆ.